ಇವತ್ತು ಭಾರತ ದೇಶದಲ್ಲಿ ರೈತರಿಗೋಸ್ಕರ ಪ್ರಧಾನಮಂತ್ರಿಯವರು ಹಲವಾರು ಯೋಜನೆಗಳನ್ನು ಮುಂದುವರಿಸಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಪ್ರತಿ ರೈತ ಕುಟುಂಬಕ್ಕೆ 6,000 ರೂಪಾಯಿ ಮುಂದುವರೆದಿದೆ. ಅದೇ ರೀತಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಕೂಡ ಹಲವಾರು ಬೆಳೆಗಳಿಗೆ ಇವತ್ತು ಇನ್ಶೂರೆನ್ಸ್ ಕೂಡ ಬರ್ತಾ ಇದೆ. ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದರೆ ಇವತ್ತು ಬೆಂಬಲ ಬೆಲೆ, ಯಾಕೆಂದರೆ ರೈತರು ಬೆಳೆಯುವಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ರಾಗಿಗೆ 1 ಕ್ವಿಂಟಾಲ್ಗೆ 5,205 ರೂಪಾಯಿ ಮಾಡಿದ್ದಾರೆ ಪ್ರಧಾನಮಂತ್ರಿಯವರು. 5,205. ಕಳೆದ ವರ್ಷ 4,400 ಇತ್ತು, 4,800 ಆಯಿತು. ಹೀಗಾಗಿ ಅದೇ ರೀತಿ ತೊಗರಿ ಬೇಳೆ ಅಥವಾ ಇನ್ನು ಬೇರೆ ಹೆಸರು ಬೇಳೆ ಅದಕ್ಕೆ 8,500 ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಈಗ ರಸ್ತೆ ಅಪಘಾತಗಳು ಇವೆಲ್ಲ ಜಾಸ್ತಿ ಆಗೋದ್ರಿಂದ ಎಲ್ಲ ಕಡೆ ಪ್ರತಿ ಜಿಲ್ಲೆನಲ್ಲೂ ಒಂದು ತುರ್ತು ಚಿಕಿತ್ಸಾ ಕೇಂದ್ರವನ್ನು ತೆಗೆಯುವಂಥ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಇದರ ಪ್ರಸ್ತಾಪ ಸಂಸತ್ತಿನಲ್ಲಿ ಪಾರ್ಲಿಮೆಂಟಲ್ಲಿ ಮಾಡಿದ್ದು ನಾನೇ. ಮೊದಲು ಅದರಿಂದ ನಮ್ಮ ಭಾರತ ದೇಶದ 750 ಜಿಲ್ಲೆಗಳಲ್ಲೂ ಕೂಡ ಈ ರಸ್ತೆ ಅಪಘಾತ ಚಿಕಿತ್ಸೆ ಕೊಡಲಿಕ್ಕೆ ಆ ರೀತಿಯ ಒಂದು ಘಟಕಗಳು, ತುರ್ತು ನಿಗಾ ಘಟಕಗಳನ್ನು ಇವಾಗ ಓಪನ್ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೊಂದು ಶ್ರೀಗಂಧದ ಬಗ್ಗೆ, ಇದ್ರ ಬಗ್ಗೆ ಕೂಡ ನಾನು ಸಂಸತ್ತಿನಲ್ಲಿ ಪಾರ್ಲಿಮೆಂಟಲ್ಲಿ ಸುದೀರ್ಘ ಚರ್ಚೆ ಮಾಡಿ ಇದಾಗಲೇಬೇಕು ಅನ್ನೋ ಒತ್ತಾಯ ಮಾಡಿದ್ದೆ. ಏನು ಅಂದರೆ ಇದುವರೆಗೆ ನೀವು ಶ್ರೀಗಂಧ ಬೆಳೆ ಏನಪ್ಪ ಅಂದರೆ ಅದು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರ್ತಾಯಿತ್ತು. ಏನಾದ್ರು ನೀವು ಬೆಳೆದ್ರೆ ಅರಣ್ಯ ಇಲಾಖೆ ನೋಟಿಸ್ ಕೊಡ್ತಾರೆ, ನಿಮಗೆ ಪೊಲೀಸವ್ರು ನೋಟಿಸ್ ಕೊಡ್ತಾರೆ, ನೀವು ಮಾರಂಗಿಲ್ಲ, ನೀವು ಅದನ್ನ ಕಟ್ ಮಾಡೋಂಗೂ ಇಲ್ಲ. ಇನ್ನು ಮುಂದೆ ಈ ಶ್ರೀಗಂಧ ಏನಿದೆ ಈಗ ಕಾನೂನು ಆಗ್ತಾಯಿದೆ, ನೀವು ಬೆಳಿಬೋದು, ಅದನ್ನು ಕೃಷಿ ಉತ್ಪನ್ನ ಅಂತ ಅದನ್ನ ಪರಿಗಣಿಸಲಾಗುತ್ತೆ, ಕೃಷಿ ಉತ್ಪನ್ನ ಅಂತ ಪರಿಗಣಿಸಲಾಗುತ್ತೆ. ಇದು ಯಾಕೆಂದರೆ ನೀವೇ ಬೆಳಿಬೋದು, ನೀವೇ ಮಾರುಕಟ್ಟೆಯಲ್ಲಿ ಮಾರ್ಬೋದು. ಯಾಕೆಂದರೆ ಒಂದು ಅಂದಾಜು ಪ್ರಕಾರ 1 ಎಕರೆನಲ್ಲಿ ನೀವು ಶ್ರೀಗಂಧವನ್ನು ಹಾಕಿದರೆ 15 ವರ್ಷ ಅದನ್ನು ಕಾಪಾಡಿದರೆ 1 ಎಕರೆಗೆ 15 ವರ್ಷ ನೀವು ಶ್ರೀಗಂಧ ಹಾಕಿ ಅದನ್ನು ನೀವು ಬೆಳೆಸಿ ಕಾಪಾಡಿದರೆ 1 ಎಕರೆಗೆ 5 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂತ ಒಂದು ಅಂದಾಜಿದೆ. ಹೀಗಾಗಿ ಹಲವಾರು ರೈತರ ಪರವಾಗಿ ನಾವು ಸಂಸತ್ತಿನಲ್ಲಿ ಮಾತಾಡಿದ್ದೇವೆ. ಇನ್ನು ಬಹಳ ಮುಖ್ಯವಾದದ್ದು ಈ ರಸ್ತೆ ಅಪಘಾತಕ್ಕೋಸ್ಕರ ಈ ನಿಮ್ಹಾನ್ಸಲ್ಲಿ, ಬೆಂಗಳೂರು ನಿಮ್ಹಾನ್ಸಲ್ಲಿ ಒಂದು 500 ಕೋಟಿ ರೂಪಾಯಿದು ಒಂದು ಪಾಲಿಟ್ರಾಮಾ ದೊಡ್ಡ ಆಸ್ಪತ್ರೆ. ಯಾಕೆಂದರೆ ಅಪಘಾತ ಆದಾಗ ಎಲ್ಲ ಕಡೆ ಏಟು ಬಿದ್ದಿರುತ್ತೆ, ತಲೆಗೆ ಬಿದ್ದಿರುತ್ತೆ, ಎದೆಗೆ ಬಿದ್ದಿರುತ್ತೆ, ಕಾಲು ಹೊಟ್ಟೆಗೆ ಬಿದ್ದಿರುತ್ತೆ, ಎಲ್ಲವಕ್ಕೂ ಒಂದೊಂದು. ಈಗೇನಾಗುತ್ತೆ, ಒಂದೊಂದಕ್ಕೆ ಒಂದೊಂದು ಕಡೆ ಹೋಗಿ ಅಂತ ಕಳಿಸ್ತಾರೆ. ಬಟ್ ಈಗ ಎಲ್ಲ ಒಂದೇ ಸೂರ್ಯನಾಡಿ ಎಲ್ಲ ಈ ಗಾಯಾಳುಗಳನ್ನು ಚಿಕಿತ್ಸೆ ಮಾಡತಕ್ಕಂಥ ವ್ಯವಸ್ಥೆ 11 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತಿದ್ದು, ಅದನ್ನು ಕೂಡ ಅಪ್ರೂವ್ ಮಾಡಿಸಿದೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ. ಸೊ ಹೀಗಾಗಿ ನಂತರ